ಲೇಟ್ ಆಗಿ ಬಂದರೂ ಕೂಡ ಬೇಗ ಬಂದಂತ ರಜತ್ ಅವರಿಗೆ ಸ್ವಾಗತ. ಇಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶ್ರೀ ಶಾರದಾಂಬ ವರ್ಸಸ್ DPL ಫಾಲ್ಕಾನ್. ಮೊದಲ ಹಂತದ ಆರಂಭಿಕ ಆಟಗಾರರು ನೀತು ಮತ್ತು ಇರ್ಫಾನ್ ಕೋಡಿ. ಇದರ ಮಧ್ಯೆ ಸಂತೋಷದ ಚೆಂಡು ಡಿಬ್ಯಾಕ್ ಸ್ಟಾಕ್ ಅವಸ್ಥೆಯಲ್ಲಿ ಬಹಳ ಸೂಕ್ತವಾದ ಹೊಡೆತ ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಂಡ್ರು. 2-1 ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ 2 ಸೇರ್ಪಡೆ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. 2 ಓಟಗಳ ಸಮೇತವಾಗಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಭಾಗದಲ್ಲಿ ಶ್ರೀ ಶಾರದಾಂಬ ವರ್ಸಸ್ DPL ಫಾಲ್ಕಾನ್. ಮತ್ತೆ ಸಂತು ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಗೋಟದ ಹಿಂದೆ ಮಧು ಕ್ಲೋಸ್ ಕೀಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಕ್ರಿಕೆಟ್ ರಂಗದಲ್ಲಿ ವಿಕೆಟ್ ಕೀಪಿಂಗ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಕೂಡ ಮಧು. ಓ ಮೈ ಗಾಡ್, ವಾಟ್ ಅ ಶಾಟ್! ತನ್ನ ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ. ನೀತು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಸಂತೋಷ ಎಸೆದಂತ 3ನೇ ಚೆಂಡಲ್ಲಿ ಸಿಕ್ಸರ್ ಬರ್ತಾ ಇದೆ. ತಂಡ ಮೊತ್ತ 8ಕ್ಕೆ ಲಾಸ್. ಶ್ರೀ ಶಾರದಾಂಬ DPL ಫಾಲ್ಕನ್ ಅನ್ನು ಎದುರಿಸ್ತಾ ಇದೆ ಕೂಡ. ವ್ಯವಸ್ಥಿತವಾಗಿ 3 ದಿನಗಳ ಕಾಲದ ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಉಡುಪಿ ಟ್ರೋಫಿ ಅಂತಿಮ ಘಟ್ಟದ ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಇವಾಗಲೇ ಕ್ವಾರ್ಟರ್ ಫೈನಲ್ 1 ಪಂದ್ಯ ಮುಕ್ತಾಯವನ್ನು ಕಂಡಿತು. 4ನೇ ಚೆಂಡು ಮತ್ತೆ ಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಡಾಟ್ ಬಾಲ್ ಸಮೇತವಾಗಿ ಯುವ ಆಟಗಾರ ಶ್ರೀ ಶಾರದಾಂಬದ ಪರವಾಗಿ ಎಸ್ತವನ್ನು ದಾಖಲಿಸ್ತಾ ಇದ್ದಾನೆ ಸಂತೋಷ. ಮತ್ತೆ 5ನೇ ಬಾರಿ ಮತ್ತೊಂದು ಬೆರಸಿನ ಹೊಡೆತ ತನ್ನ ಮೂಲಕವಾಗಿ ಮಾಡಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ 2 ಓಟದ ಸೇರ್ಪಡೆ. ಲೇಟ್ ಕಟ್ ಶಾಟ್. ಈ ಹಂತದಲ್ಲಿ ಮತ್ತೆ 1 ಓಟದ ಸೇರ್ಪಡೆ. ಈ ಒಂದು ಟೂರ್ನಮೆಂಟ್ಗೆ ನಮ್ಮ ಜೊತೆ ಆಗಮಿಸ್ತಾ ಇದ್ದಾರೆ ಸುಶೀಲನ್ ಮತ್ತು ಗಣೇಶ್ ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದೆ ಉಡುಪಿ ಟ್ರೋಫಿಯ ಪರವಾಗಿ. ಇಲ್ಲಿ ಓವರ್ ಮುಕ್ತಾಯ 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 11ಕ್ಕೆ ನೋಲಾಸ್ ರೂಪದಲ್ಲಿ ಆಡಿದಂತ ಒಂದು ತಂಡ DPL ಫಾಲ್ಕಾನಿನ ತಂಡ. ಒಂದೆಡೆ ನೀತು, ಒಂದೆಡೆ ಇರ್ಫಾನ್ ಕೋಡಿ ಇನ್ನಷ್ಟೇ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ದೇಜಾರಿನ ಮೈಕಲ್ ಜಾಕ್ಸನ್, ಅರವಿಂದ್ ACC ನಿನ್ನೆ ಮೊನ್ನೆ ಮೋಸ್ಟ್ಲಿ 1 ನಿಮಿಷದಲ್ಲಿ 50 ಪಲ್ಟಿಯನ್ನು ಹೊಡೆದಿದ್ದಾರೆ. ಇದು ಒಂದು ಕೂಡ ದಾಖಲೆ ಆಗಿ ದೇಜಾರಿನ ಕ್ರೀಡಾಂಗಣವನ್ನು ಕಂಡ್ರೆ ಇಲ್ಲಿ 2ನೇ ಓವರ್ಗಾಗಿ ಪಿಳ್ಳೆ ಮತ್ತು ಅವರ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ಆಟಗಾರ KSPL ಪಂದ್ಯಾಟವನ್ನು ಕೂಡ ಆಡಿದ್ರು. 1 ತಿಂಗಳ ಪಂದ್ಯಾಟ ಬೆಂಗಳೂರು ನಡೆದಂತ ಪಂದ್ಯಾಟದಲ್ಲಿ ಆಡಿದಂತ ಆಟಗಾರ ಕೂಡ. ಇವತ್ತಿನ ಋತುವಿನಲ್ಲಿ
ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಶ್ರೀಮಂತವಾಗ್ತಾ ಇದೆ. ಆರಂಭಿಕ ದಿನಗಳಲ್ಲಿ ಕೇವಲ ಪ್ರಶಸ್ತಿಗಾಗಿ ಆಡಿದಂತ ಆಟಗಾರರೆಲ್ಲ ಇವತ್ತು ಐಕಾನ್ ರೂಪದಲ್ಲಿ ಪ್ರತಿಯೊಂದು ತಂಡದಲ್ಲಿ ಆಡುವಂತ ಒಂದು ಅವಕಾಶಗಳು IPL ನಂತರ ಈ ರೀತಿಯ ಪಂದ್ಯಾಟಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಪ್ರಶಾಂತ್ ಪಿಳ್ಳೆ ಎರಡನೇ ಓವರ್ ಮೊದಲ ಚೆಂಡು ಲ್ಯಾಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿ. ಆ ನಿಟ್ಟಲ್ಲಿ ಇವಾಗ ಹಂಪೈರ್ ನಾಟ್ ಔಟ್ ಕೊಟ್ಟಿದ್ದಾರೆ. ಮೊದಲ ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ ಅಂಕಣ ಭಾಗದಲ್ಲಿ ಶ್ರೀ ಶಾರದಾಂಬ ಕ್ರಿಕೆಟರ್ಸ್. ನಾಟ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಲೆಗ್ ಬಾಯ್. ಒಂದು ಓಟದ ಸೇರ್ಪಡೆಯೂ ಕೂಡ ಲೆಗ್ ಬಾಯ್ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ದೂರದ ಬೆಂಗಳೂರಿನ ಆಟಗಾರ, ಫ್ರೆಂಡ್ಸಿನ ಪರವಾಗಿ ಆಡಿದಂತ ಆಟಗಾರ ಮ್ಯಾಡಿ ಶ್ರೀ ಶಾರದಾಂಬದ ಪರವಾಗಿ ಆಡ್ತಾ ಇದ್ದಾರೆ. DPL ಮೊತ್ತ 12ಕ್ಕೆ ತಲುಪ್ತಾ ಇದೆ. ಪಿಳ್ಳೆ ಎಸ್ ಅಂತ ಚೆಂಡು ಮಧು ಗುಡ್ ರಕ್ಷಣೆ ಒಂದು ವಿಕೆಟ್ ಕೀಪರ್ ಮಾಡಿದ್ರು. ಆ ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಬ್ಲೈಂಡ್ ಹಿಟ್ ಶಾಟ್ ಇರ್ಫಾನ್ ಕೋಡಿ ದಾಖಲಿಸಿದ್ರು. ಇನ್ನೊಂದರಲ್ಲಿ ನೀತು ಒಂದು ಸಿಕ್ಸರ್ ಸಮೇತವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಕೊಟ್ಟಿರ್ತಕ್ಕಂಥ ಆಟಗಾರ DPL ಫಾಲ್ಕನಿನ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೂರನೇ ಚೆಂಡಿಗಾಗಿ ಪಿಳ್ಳೆ ಕೋಡಿ ಸ್ಟ್ರೈಕ್ ನಲ್ಲಿ ಮತ್ತೆ ಬೀಸುವ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಎಸೆತ ಟರ್ನ್ ಆಗ್ತಾ ಇದೆ. ಈ ಮೈದಾನಕ್ಕೆ ಇವತ್ತಿನ ದಿನ ಇರ್ಫಾನ್ ಕೋಡಿ ಹೊಂದಿಕೊಳ್ತಾ ಇಲ್ಲ. ಇನ್ನಷ್ಟು ಹೊಂದಿಕೊಂಡು ಆಡಿದ್ರೆ ಬಹಳಷ್ಟು ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ಸರ್ವ ಸಿದ್ಧತೆ ಮಾಡುತ್ತೆ DPL ಫಾಲ್ಕನ್. ಉಡುಪಿಯ ತಂಡ ಈ ತನ್ಮದೆ ಪಿಳ್ಳೆ ಸತ ಚೆಂಡು ಮೈ ಗಾಡ್ ನೇಜಾರಿನ ಕ್ರೀಡಾಂಗಣದ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಇವಾಗ ಪಡ್ಕೊಂಡ್ರು. ಒಂದೆರಡು ಕ್ಯಾಚ್ ಅನ್ನ ಪಡೆಯುವ ಪ್ರಯತ್ನದಲ್ಲಿ 2 ಮಂದಿ ಆಟಗಾರರು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ DPL ಫಾಲ್ಕನ್ ಮೊದಲ ವಿಕೆಟ್ ಪತನ. ಈ ರೀತಿಯ ಒಂದು ಕ್ಯಾಚ್ ಅನ್ನು ನಾವು IPL ನೋಡಿದ್ರೆ ನೇಜಾರಿನ ಕ್ರೀಡಾಂಗಣದಲ್ಲಿ 2 ಮಂದಿ ಆಟಗಾರರು ಅಲೆವರು ಪರಿಸರದ ಆಟಗಾರರು ನಿತಿನ್ ತಡೆದ್ರು, ನಿಶಾನ್ ಹಿಡಿದಿದ್ದಾರೆ. ಈ ರೀತಿಯಾಗಿ ಬಹಳಷ್ಟು ಅತ್ಯುತ್ತಮ ಒಂದು ಕ್ಯಾಚ್ ನೇಜಾರಿನ ಕ್ರೀಡಾಂಗಣದಲ್ಲಿ DPL ಫಾಲ್ಕನ್ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. ಇತ್ತ ಹೊಸದಾಡಿಗನ ಸೇರ್ಪಡೆ ಅರ್ಜುನ್ ಕಾಂಚನ್ ಮತ್ತೋರ್ವ ಬಿರುಸಿನ ಆಟಗಾರ DPL ನ ಪರವಾಗಿ. ಮತ್ತೆ ಪಿಳ್ಳೆ ಕಾಂಚನ್ ಗೆಲ್ಸಂತ ಚೆಂಡು ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಹಿಂದಿನ ಚೆಂಡಿನಲ್ಲಿ ಬಹಳ ಉತ್ತಮ ಕ್ಯಾಚ್ ಕೈಸರ ಮುಖಾಂತರವಾಗಿ ಮೊದಲ ಬ್ರೇಕ್ ಥ್ರೋ ಅನ್ನು ತಂದುಕೊಟ್ಟ ಆಟಗಾರ ಪಿಳ್ಳೆ ಶ್ರೀ ಶಾರದಾಂಬದ ಪರವಾಗಿ. ಸ್ಕೋರ್ 12-1. ಕೊನೆಯ ಬಾರಿ ಉಡುಪಿ ಟ್ರೋಫಿ ಸಾಗ್ತಾ ಇದೆ ಅಂಕಣ ಒಳಭಾಗದಲ್ಲಿ ಕೂಡ. ಪಿಳ್ಳೆ ಮತ್ತೆ ಚೆಂಡನ್ನು ತಿರುಗಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಪಿಳ್ಳೆ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 12ರಲ್ಲಿ DPL ಫಾಲ್ಕನ್ ಉಡುಪಿ.
ನೇಜಾರು ಕ್ರೀಡಾಂಗಣ ಇವಾಗಲೇ ಬಹಳಷ್ಟು ಪಂದ್ಯಾಟಗಳನ್ನು ಕಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಈ ಒಂದು ಪಿಚ್ 6 ವರ್ಷಗಳ ಹಿಂದೆ ಚೇತು, ಅನಿಲ್, ಸಂದೀಪ ಮತ್ತು ಅಭಿ ಅವರ ಒಂದು ಕನಸಿತ್ತು. ಈ ಪಿಚ್ ಪರ್ಮನೆಂಟ್ ಆಗಿ ಉಳಿಬೇಕಾಗಿದೆ. ಆ ನಿಟ್ಟಲ್ಲಿ ಇವರು 4 ಮಂದಿ ಅವರ ಸ್ನೇಹಿತರು ಮಾಡಿದಂಥ ಪಿಚ್ ಇನ್ನೂ ಕೂಡ ಯಾವುದೇ ಒಂದು ಹಾನಿ ಆಗದೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪಿಚ್ ಅನ್ನ ಮಾಡಿದ್ದಾರೆ. ಇನ್ನೂ ಕೂಡ ಅದು ಬಹಳಷ್ಟು ಪಂದ್ಯಾಟಕ್ಕೆ ಸಾಕ್ಷಿ ಆಗುತ್ತೆ. ಅವರೆಲ್ಲರಿಗೂ ಕೂಡ ನಾವು ಈ ಟೂರ್ನಮೆಂಟಿನ ಪರವಾಗಿ ಮತ್ತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಉಡುಪಿ ಟ್ರೋಫಿಯ ಪರವಾಗಿ ಇಲ್ಲಿ 2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 12-1. ಮೂರನೇ ಓವರ್ಗಾಗಿ ನಿತಿನ್ ಹಿಂದೆ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. 4 ಓವರ್ಗಳ ಪಂದ್ಯ, 40ರ ಮೇಲ್ಸರದೆ ಓಟುಗಳು ಜಯದ ನಿರೀಕ್ಷೆ ಮೊತ್ತವಾಗುತ್ತೆ. ಆ ನಿಟ್ಟಲ್ಲಿ ಇವಾಗ 3ನೇ ಓವರ್ನ ಚಾಲ್ತಿಯಲ್ಲಿ 1 ಎಸೆತ ಕಂಪ್ಲೀಟ್ ಆದ ನಂತರ 13ಕ್ಕೆ ತಲುಪಿರ್ತಕ್ಕಂಥ ಡಿಪಿಎಲ್ ಫಾಲ್ಕನ್ ಉಡುಪಿಯ ತಂಡ. ಅನುಭವಿ ಆಟಗಾರರು ಹೊಂದಿರತಕ್ಕಂಥ ಶ್ರೀ ಶಾರದಾಂಬ, ಮಧು ಇರಬಹುದು, ಪಿಳ್ಳೆ, ಮ್ಯಾಡಿ, ಪ್ಯಾಂಟು, ಲೋಕೇಶ್ ಪ್ಯಾಂಟು ಇವರೆಲ್ಲ ಕೂಡ ಇದ್ದಾರೆ. ಆ ನಿಟ್ಟಲ್ಲಿ ಅದ್ಯಾವ ರಿಸಲ್ಟ್ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಶ್ರೀ ಶಾರದಾಂಬದ ಪರವಾಗಿ. ಮತ್ತೊಂದನೇ ಬಾರಿ ಕಾಂಚನ್ ಗೆಲ್ಸಂತ ಚೆಂಡು, ಓಟಗಳು ನಿರೀಕ್ಷೆ ಮಾಡೋದ್ರಲ್ಲಿ ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಇವಾಗ 1 ಓಟದ ಸೇರ್ಪಡೆ, ಬೈಸೋಟಲ್ಲಿ ಅವಕಾಶ ಮಾಡಿಕೊಟ್ರು. ಗೂಟದ ಹಿಂದೆ ಸ್ವಲ್ಪ ತಪ್ಪು ನಡೀತಾ ಇದೆ. ಮಧು ಗೂಟ ರಕ್ಷಣೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಪ್ಯಾಂಟು ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಸೂರಜ್ ನೇರ್ಜಾರಿ ಅವರಿಂದ 1,000 ರೂಪಾಯಿಗಳ ಘೋಷಣೆ ಇದೆ. ಕ್ರಾಸ್ ಲೈನ್ ಶಾರ್ಟ್ ಆಗಿ ಬಿದ್ದ ಚೆಂಡು ಕೆಣಕುವ ಪ್ರಯತ್ನವನ್ನು ನಿಂತು ಮಾಡಿದ್ರು. ನಿರೀಕ್ಷೆ ಮಾಡಿ ಹೊಳತಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಹೊತ್ತು ಕಳೆದಾಗಿ ಆಟಗಾರರಿಗೆ ಹಣದ ಹೊಳೆಯನ್ನು ಹರಿಸುವಂತ ಪ್ರೇಕ್ಷಕರು, ಪ್ರೋತ್ಸಾಹಕರೆಲ್ಲ ಬಂದಿದ್ದಾರೆ. ಅವರಿಗೆ ತುಂಬುರದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಒಂದೆಡೆ ಕಾಂಚನ್, ಇನ್ನೊಂದೆಡೆಯಲ್ಲಿ ನೀತು. ಏತಲ ಮಧ್ಯೆ ಮತ್ತೊಂದು ಬಿರುಸಿನ ಹೊಡೆತ. ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್. ಆ ರೋಟದ ಸೇರ್ಪಡೆ. ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದೆ. ತಡ ಮತ್ತೆ 20ಕ್ಕೆ ತಲುಪ್ತಾ ಇದೆ. 20 ಡಿಪಿಎಲ್ ಫಾಲ್ಕನಿನ ಮೊತ್ತ. ನಿತಿನ್ 2 ಸಿಕ್ಸರ್ ಅನ್ನು ನೀತು ದಾಖಲಿಸಿದ್ದಾರೆ. ಮತ್ತೊಂದು ತೀರಾ ದುರ್ಬಲ ಚೆಂಡು. ಡೀಪ್ 5 ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗೆ ಅವಕಾಶಗಳು ಬರ್ತಾ ಇದೆ. ಡಿಪಿಎಲ್ ಮತ್ತ ಏರಿಕೆಯನ್ನ ಕಂಡುಕೊಳ್ತಾ ಇದೆ ಕೂಡ. ಈ ಟೂರ್ನಮೆಂಟ್ಗೆ ಬಾಲರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. 2 ದುರ್ಬಲ ಚೆಂಡುಗಳನ್ನು ನಿತಿನ್ ದಾಖಲಿಸಿದ್ರು. 26ಕ್ಕೆ ತಲುಪಿರ್ತಕ್ಕಂಥ ತಂಡ ಚಾಲ್ತಿಯ 3ನೇ ಓವರ್ನಲ್ಲಿ. ಗುರು ಅವರು ಲೈನ್ ಅಂಪೈರ್ ಕಾಯಕ ಇಳಿತಾ ಇದ್ದಾರೆ. ಗುರು ನೇಜಾರ್, ಆಶಿಕ್ ಇವರೆಲ್ಲರೂ ಕೂಡ ನಮ್ಮ ಗುರುಗೆ ಸಾಥ್ ನೀಡಿದಂತ
ಆಟಗಾರರು ಕೂಡ. ಆ ನಿಟ್ಟಲ್ಲಿ ಮೂರನೇ ಓವರ್ನ ಅಂತಿಮ ಚೆಂಡು, ಕೊನೆಯ ಬಾರಿ ಈ ಗ್ರೌಂಡ್ ನಲ್ಲಿ ಬಹಳಷ್ಟು ಮಂದಿ ದಾಖಲೆಗಳನ್ನು ಬರೆದಂತ ಆಟಗಾರರೆಲ್ಲ ಪಂದ್ಯಾಟವನ್ನು ಆಡಿದ್ರೆ ಇಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗೆ ಅವಕಾಶಗಳು ಕೂಡ ಇದೆ. ಈ ತರ ಮಧ್ಯೆ ನೋಬಾಲ್ ಎನ್ನುವ ಸೂಚನೆ. 1+1. ಇವಾಗ ಎರಡರ ಪ್ರಯತ್ನ, ರನ್ಔಟ್. ಅರ್ಜುನ್ ಕಾಂಚಾನ್ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗರ ಸೇರ್ಪಡೆ, ಟೆನ್ನಿಸ್ ಬಾಲಿನ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ಪ್ರಶಾಂತ್ ಪಡುಕೆರೆ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ನಿತಿನ್ ನೋ ಬಾಲ್ ಎಸ್ರು ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅಂಕಣ ಭಾಗದಲ್ಲಿ ಡಿಪಿಎಲ್ ಫಾಲ್ಕನ್. ನೀತುಗೆ ಸದ ಚೆಂಡು, ಹೈ ಶಾಟ್. ತನ್ಮೂಲಕ ನೋ ಬಾಲ್ ಫ್ರೀ ಹಿಟ್. ಇದು ಯಾವುದೇ ಆಘಾತವಿಲ್ಲ. ಒಂದೊಡದ ಸೇರ್ಪಡೆ ಮುಖಾಂತರವಾಗಿ 18 ಚೆಂಡುಗಳ ಮುಕ್ತಾಯದ ಬಳಿಕ ರಣಬತ್ತ 29 ಓಟಗಳು. 29 ಫಾರ್ ಲಾಸ್ ಆಫ್ 2. ನಾವು ಬಹಳಷ್ಟು ಬಾರಿ ತಿಳಿಸಿದ ಹಾಗೆ ಈ ನೇಜಾರ್ನ ಕ್ರೀಡಾಂಗಣದಲ್ಲಿ ಮ್ಯಾಚ್ ಮಾಡೋರಿಗೆ ಪಿಚ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಚೇತನ್ ಕುಂದರ್, ಅನಿಲ್, ಸಂದೀಪ, ಅಭಿ ಇವರೆಲ್ಲರ ಒಂದು ಕೈ ಚಳಕದ ನಡುವೆ ಒಂದು ಪಿಚ್ ಆಗಿದೆ. ಅದರ ಮೇಲೆ ಬಹಳಷ್ಟು ಪಂದ್ಯಾಟಗಳು ದಾಖಲೆ ಮೇಲೆ ದಾಖಲೆಯನ್ನು ಬರೆದಂತ ಹಗಲು ರಾತ್ರಿಯ ಪಂದ್ಯಾಟ ಇರುವುದು, ಡೇ ಮ್ಯಾಚಸ್ ಇರಬಹುದು. ಈ ರೀತಿಯ ಲೀಗ್ ಕಮ್ ನಾಲ್ಕುಡಿನ ಪಂದ್ಯಾಟಗಳೆಲ್ಲ ಯಶಸ್ಸನ್ನು ಕಂಡಂತ ಒಂದು ಪಿಚ್ ಕೂಡ ಇದು ನೇಜಾರ್ನ ಕ್ರೀಡಾಂಗಣದಲ್ಲಿ. ಕಿರಣ್ ಮಟ್ಟು ಎಸ್ ಅಂತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ ಅದು ಕೂಡ ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ಡಿಪಿಎಲ್ ಫಾಲ್ಕನ್ ಮೊತ್ತ 30 ಓಟಗಳು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಟ್ಟು ಕಿರಾಣ ಸದ ಚೆಂಡು, ಪ್ರಶಾಂತ್ ಈ ಬಾರಿ ನಿರೀಕ್ಷೆ ಮಾಡಿದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಇಲ್ಲಿ ಟಾಪ್ ಎಜ್ ಆಗ್ತಾ ಇದೆ. ಪ್ರಶಾಂತ್ ಪಡುಕೆರೆ ಔಟ್ ಆಗ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ. ಲೆಫ್ಟಿ ಸಂದೇಶ್ ಅಂಕಣವಾಗಿ ಬರ್ತಕ್ಕಂಥ ಆಟಗಾರ ಅದ್ಯಾವ ರೀತಿ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಅವರ ಚಾಲ್ತಿಯಲ್ಲಿ ಇವಾಗಲೇ ಕಿರಣ್ ಮಟ್ಟು ಎರಡನೇ ಚೆಂಡಿನಲ್ಲಿ ವಿಕೆಟ್ ಅನ್ನ ಪಡ್ಕೊಂಡ್ರು. ಮೂವತ್ತಕ್ಕೆ 3. ಸ್ಲೋವರ್ ಚೆಂಡು, ಬಹಳಷ್ಟು ಜಾಣ್ಮೆಯ ಒಂದು ಗೂಟ ರಕ್ಷಣೆಯನ್ನು ಮಧು ಮಾಡಿದ್ರು ಕೂಡ ಇವಾಗ ನೀತು ಅವರನ್ನು ಔಟ್ ಮಾಡುವ ಸಾಧ್ಯತೆಗಳಿತ್ತು. ಆದ್ರೆ ನೀತುಗೆ ಸ್ಟ್ರೈಕ್ ಸಿಗ್ತಾ ಇದೆ.
ಇತ್ತ ಮತ್ತೆ ಹೊಸ ದಾನಿಗಳ ಸೇರ್ಪಡೆ ಅಂತಿಮ ಓವರಲ್ಲಿ ಊಟಗಳಿಗೆ ಕಿರಣ್ ಮಟ್ಟು ಅವಕಾಶ ಮಾಡಿಕೊಡ್ತಾರೆ. ಒಂದು ಲೆಗ್ ಬೈ ಮುಖಾಂತರವಾಗಿ ಒಂದು ವಿಕೆಟ್ ಪಡ್ಕೊಂಡ್ರು. ಆ ಬಳಿಕ ರನ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಉಡುಪಿ ಫಾಲ್ಕನ್. ಕಿರಣ್ ಮಟ್ಟು ಎಸೆದ ಚೆಂಡು ಮತ್ತೆ ನೀತಿಗೆ ಒಟ್ಟುಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಅಂಕಿಅಂಶ ಪಟ್ಟಣ ಕಂಡಂತ ತಂಡ 30ರಲ್ಲಿ ಸ್ಥಗಿತ ಆಟವನ್ನು ಆಡ್ತಾ ಇದೆ. 4 ಓವರ್ಗಳ ಪಂದ್ಯ. ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಾಗಿದೆ ಕೂಡ ಕಿರಣ್ ಮಟ್ಟು. ಐದನೇ ಚೆಂಡು ಓಟುಗಳಿಗೆ ಮತ್ತೆ ಮಧು. ಗೋಟದ ಹಿಂದೆ ಮತ್ತೆ ತಪ್ಪುಗಳು ನಡೀತಾ ಇದೆ. ಆ ನಿಟ್ಟಲ್ಲಿ ಇವಾಗ ಅದ್ಯಾವ ರೀತಿ ಒಂದು ಡಿಸಿಷನ್ ಹೊರಬೀಳುತ್ತೆ ನೋಡಬೇಕಾಗಿದೆ. ರನ್ಔಟ್ಗೆ ಗ್ರೌಂಡ್ ಅಂಪೈರ್ಸ್ಗಳು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಕೂಡ. ಔಟ್ ಎನ್ನುವ ಸೂಚನೆ. ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಡಿಪಿಎಲ್ ಫಾಲ್ಕನ್ ಉಡುಪಿ. ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಕಿರಣ್ ಮತ್ತೆ ಬೀಸುವ ಪ್ರಯತ್ನ. ಗಾಳಿ ಲಾಭನ ಪಡ್ಕೊಳ್ತಾ ಇಲ್ಲ ಇಲ್ಲಿ. ಈಗಷ್ಟೇ ಬಂದಂತ ಆಟಗಾರ ಇವಾಗ್ಲೇ ಹೋಗ್ತಾ ಇದ್ದಾರೆ. ಇಲ್ಲಿಗೆ 4 ಓವರ್ಗಳ ಮುಕ್ತಾಯದ ಬಳಿಕ ಡಿಪಿಎಲ್ ಫಾಲ್ಕನ್ 30 ಓಟವನ್ನು ದಾಖಲಿಸಿದ್ರು. ಟಾರ್ಗೆಟ್ 31. ಶ್ರೀ ಶಾರದಾಂಬ ಜಯಕ್ಕಾಗಿ 24 ಎಸೆತ, 31 ಓಟದ ಅವಶ್ಯಕತೆ. ಏಪ್ರಿಲ್ ತಿಂಗಳಲ್ಲಿ ಇದೇ ಮೈದಾನದಲ್ಲಿ ಬ್ಲೂ ಬರ್ಡ್ಸ್ ಕ್ರಿಕೆಟರ್ಸ್ ನೇಜಾರಿನ ತಂಡ 25ನೇ ವರ್ಷದ ಒಂದು ಪ್ರಾಯೋಗಿಕವಾಗಿ ನೇಜಾರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 90 ಗಜಗಳ ಒಂದು ಲೆಜೆಂಡ್ ಕಪ್ 80-90ರ ದಶಕದಲ್ಲಿ ಆಡಿದಂತ ಅನುಭವಿ ಹಿರಿಯ ಆಟಗಾರನ ಮತ್ತೆ ಕಣಕ್ಕಿಳಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಬ್ಲೂ ಬರ್ಡ್ಸ್ ಕ್ರಿಕೆಟರ್ಸ್ ನೇಜಾರಿನ ಆಶ್ರಯದಲ್ಲಿ ಲೆಜೆಂಡ್ಸ್ ಟ್ರೋಫಿ. ಇದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. 18 ಮತ್ತೆ 19 40 ವರ್ಷದ ಮೇಲ್ಪಟ್ಟ ಆಟಗಾರರಿಗೆ 16 ತಂಡಗಳ ಬಿಡ್ಡಿಂಗ್ ಮಾದರಿ ಲೀಗ್ ಪಂದ್ಯಾಟ ಇದ್ರೆ 20ನೇ ತಾರೀಕು 8 ತಂಡಗಳ 45+ ಪಂದ್ಯಾಟಗಳು ಇರುತ್ತೆ. ಈ ರೀತಿಯಾಗಿ ಈ ಪಂದ್ಯಾಟಕ್ಕೆ ಆತ್ಮೀಯ ಸ್ವಾಗತನ ಬಯಸ ಇಲ್ಲಿ 2ನೇ ಸೆಷನ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಓವರ್ ಟು ಡಿಜೆ ದೀಪು.
ನೋಡಿ, ಪದೇ ಪದೇ ಹೇಳ್ತಾ ಇದ್ದೀವಿ ನಾವು, ಇದು ನೇರ ಪ್ರಸಾರ ಇರೋದ್ರಿಂದ ನೀವು 12th ಮೆಂಬರ್ ಅನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಆ ತಂಡ ಈ ತಂಡ ಇಲ್ಲ ನೋಡಿ. ಕೆಲವರ ಹೆಸರು ಮಾತ್ರ ಗೊತ್ತಿದೆ ಆ ನಿಟ್ಟಿನಲ್ಲಿ. ಪಿಳ್ಳೆ ಮತ್ತು ಮ್ಯಾಡಿ ಆರಂಭಿಕ ಆಟಗಾರರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 31ರ ಟಾರ್ಗೆಟ್. ಮ್ಯಾಡಿಗೆ ಸಂತ ಚೆಂಡು, ಓಟುಗಳು ಬರ್ತಾ ಇದೆ. 30 ಓಟುಗಳ ಸೇರ್ಪಡೆ. ಖಾತೆ ಆರಂಭ. ಮ್ಯಾಡಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಶ್ರೀ ಶಾರದಾಂಬ ವರ್ಸಸ್ DPL ಫಾಲ್ಕನ್ ಉಡುಪಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡಿಗಾಗಿ ಸೃಜನ್ ಲಂಬು ಆಟಗಾರ ತಂಡದ ಪರವಾಗಿ ಮೊದಲ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಪಿಳ್ಳೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಶ್ರೀ ಶಾರದಾಂಬದ ಪರವಾಗಿ. ಈ ತರ ಬಹಳ ಸುತ್ತಮುತ್ತ ಹೊಡೆತ ನೋಮ್ಯಾನ್ಸ್ ಲ್ಯಾಂಡ್ ಶಾಟ್. ಈ ಬಾರಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಪಿಳ್ಳೆ ಆರ್ಭಟ ಆರಂಭ. ಎರಡನೇ ಕ್ವಾರ್ಟರ್ ಫೈನಲ್ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಪ್ರವೀಣ್ ಗಡಿಯಾರ್ ಅವರೊಂದು ಸಾರಥ್ಯ ತಂಡ ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್ ಮಂಗಳೂರನ್ನು ಎದುರಿಸುತ್ತಾರೆ. ಶರತ್ ಕ್ಯಾಪ್ಟನ್ಸಿಯಲ್ಲಿ. ಇದರ ಮಧ್ಯೆ ರೈಸಿಂಗ್ ಡೆಲಿವರಿ. ನಾಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್. ಬೋತ್ ಕ್ಯಾಪ್ಟನ್ಸ್. ಆರ್ಯ ಚಾಲೆಂಜರ್ಸ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. ಆದಷ್ಟು ಬೇಗ ಟಾಸ್ಗೆ ಬನ್ನಿಯನ್ನು ಕರೆ ನೀಡ್ತಾ ಇದ್ದೇವೆ. ಹಂತದಲ್ಲಿ 3 ಚೆಂಡು 5 ಓಟ ಮಾತ್ರ ಅಂಕಿಅಂಶ ಪಟ್ಟನ್ನು ಕಂಡುಕೊಳ್ತಾ ಇದೆ. 31 is the target. ಇದರ ಮಧ್ಯೆ ಸೃಜನ್ ಅಂತ ಚೆಂಡು. ಯಾವುದೇ ಆಘಾತವಿಲ್ಲ. ನೋ ಮ್ಯಾನ್ಸ್ ಆಗ್ತಾ ಇದೆ. ಲ್ಯಾಂಡ್ ಆಗ್ತಾ ಇದೆ ನಿಟ್ಟಲ್ಲಿ. ಡಾಟ್ ಬಾಲಿನ ಸೇರ್ಪಡೆ. 1.5 ಲಕ್ಷ ರೂಪಾಯಿಗಳ ಉಡುಪಿ ಟ್ರೋಫಿ. ಶುಕ್ರವಾರ ಬೆಳಿಗ್ಗೆ ಉದ್ಘಾಟನೆಗೊಂಡಿರ್ತಕ್ಕಂಥ ಪಂದ್ಯಕೂಟ ನಾನ್ ಸ್ಟಾಪ್ ರೂಪದಲ್ಲಿ ನೇಜಾರಿನ ಕ್ರೀಡಾಂಗಣವನ್ನು ಕಂಡಂತ ಪ್ರೇಕ್ಷಕರು ಕೂಡ ಇವಾಗಲೇ ಜಮಾವಣೆಯನ್ನು ಕಂಡಿದ್ದಾರೆ. ಬಹಳಷ್ಟು ಮಂದಿ ಕ್ರಿಕ್ಸೆ ಮುಖಾಂತರವಾಗಿ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೊರ ದೇಶದಲ್ಲಿ ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಗುರು ಸಾರಥ್ಯದ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ 5ನೇ ಬಾರಿ ಸೃಜನ್. ಉತ್ತಮ ರೀತಿಯ ಹೊಡೆತ. ಪಿಳ್ಳೆ ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಪಿಳ್ಳೆ ದಾಖಲಿಸಿದ್ರು. ತಂಡ ಮೊತ್ತ 9ಕ್ಕೆ ತಲುಪ್ತಾ ಇದೆ ಕೂಡ. ಈ ಋತುವಿನಲ್ಲಿ ಬಹಳಷ್ಟು ಬಾರಿ ಉಡುಪಿ ಕುಂದಾಪುರಕ್ಕೆ ಬಂದಂತ ಆಟಗಾರ ಕೂಡ ಪ್ರಶಾಂತ ಪಿಳ್ಳೆ. ಹೆಲಿಕಾಪ್ಟರ್ ಶಾಟ್. ತನ್ಮೂಲಕವಾಗಿ ನಿಧಾನಗತಿಯಲ್ಲಿ ಚೆಂಡು ರೀಚ್ ಆಗ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಈ ಬಾರಿ ಪ್ರಶಾಂತ ಪಿಳ್ಳೆಯ ಆರ್ಭಟ ಮತ್ತೆ ಮುಂದುವರಿಕೆಲ್ಲ ಕಾಣ್ತಾ ಇದೆ ನೇಜಾರ್ನ ಕ್ರೀಡಾಂಗಣ ಒಳಭಾಗದಲ್ಲಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅರವಿಂದ್ ಅವರ ಪಲ್ಟಿ ಶುರು ಆಗುತ್ತೆ. ಪಲ್ಟಿ ಶೋ. ಅವರು ಬೆಳಿಗ್ಗೆ ಸ್ವಲ್ಪ ಮಂಕ ಆಗಿರ್ತಾರೆ. ಮಧ್ಯಾಹ್ನದ ನಂತರ ಪಲ್ಟಿ ಆರಂಭ. ಆ ನಿಟ್ಟಲ್ಲಿ ಪಿಳ್ಳೆ ತಂಡದ ಕೀ ಪ್ಲೇಯರ್ ಇವಾಗಲೇ ಬೌಂಡರಿಯನ್ನು ದಾಖಲಿಸಿದ್ರು. ಸತತವಾಗಿ ಬೌಂಡರಿ ಆಟವನ್ನು ಆಡಿದಂತ ಪಿಳ್ಳೆ ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಇವಾಗ 2ನೇ ಓವರ್ಗಾಗಿ ಅರ್ಜುನ್ ಕಾಂಚನ್ ಕಾರ್ಕಳ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿ ಶ್ರೇಷ್ಠ ಆಟಗಾರನಾಗಿ ಗುರುತಿಸಲ್ಪಟ್ಟಂತ ಆಟಗಾರ ಕೂಡ. BPL ಪಂದ್ಯಾಟವನ್ನು ಆಡಿದ್ರು. ಇಲ್ಲಿ ನೇಜಾರ್ನಲ್ಲಿ ಉಡುಪಿ ಟ್ರೋಫಿಯನ್ನು ಆಡ್ತಾ ಇದ್ದಾರೆ. ಒಂದೆಡೆ ಮಾಡಿ ಇನ್ನೊಂದೆಡೆಯಲ್ಲಿ ಪಿಳ್ಳೆ. 2ನೇ ಓವರ್ ಚಾಲ್ತಿ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು.
ಅಲ್ಲಿ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಟಾಸ್ಗಾಗಿ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ವರ್ಸಸ್ ಯುನೈಟೆಡ್ ಜಾಗ್ವಾರ್. ಲಾಸ್ಟ್ ಕಾಲ್ ಫಾರ್ ಯು ಬೋತ್ ಕ್ಯಾಪ್ಟನ್ಸ್. ಮೊತ್ತ 13ಕ್ಕೆ ತಲುಪ್ತಾ ಇದೆ ಕ್ರಿಕೆಟಿನ ಮೊದಲ ದುರದೃಷ್ಟ ನಂಬರ್ ಕೂಡ. ಅರ್ಜುನ್ ಎಸ್ ಅಂತ ಚೆಂಡು, ಓಟುಗಳು ಬರ್ತಾ ಇಲ್ಲ ಮ್ಯಾಟಿಗೆ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಆರ್ಯ ಚಾಲೆಂಜರ್ ಸಂಪತ್ ಬೇಲೆಕೆರೆ ಅವರು ಆದಷ್ಟು ಬೇಗ ಟಾಸ್ಗೆ ಬನ್ನಿ, ಜಾಗ್ವಾರ್ ಅವರು ಇದ್ದಾರೆ. ಆ ನಿಟ್ಟಲ್ಲಿ ಎರಡನೇ ಚೆಂಡಿಗಾಗಿ ಅರ್ಜುನ್ ಕಾಂಚಾಲ್. ಈ ತರವಾದ ಗಾಳಿಯ ಲಾಭವನ್ನು ಪಡ್ಕೊಂಡ್ರು. ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಇವಾಗ ಸಿಕ್ಸರ್. ಆ ರೋಟದ ಸೇರ್ಪಡೆ ಮ್ಯಾಡಿ, ಬೆಂಗಳೂರಿನ ಆಟಗಾರ. ಉತ್ತಮ ರೀತಿಯ ಒಂದು ಫುಲ್ ಶಾಟ್ ಅನ್ನು ಈ ಹಂತದಲ್ಲಿ ದಾಖಲಿಸಿದ್ದಾರೆ. ಸಿಕ್ಸರ್ ಈ ಬಾರಿ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ರೇಣುಗೌಡರು ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಸತತವಾಗಿ ಟೂರ್ನಮೆಂಟ್ ಆಡ್ತಕ್ಕಂಥ ಆಟಗಾರ ಕೂಡ ಮ್ಯಾಡಿ. ಮತ್ತೆ ಕಾಂಚಾನ್ ಸ್ಲೋವರ್ ಚೆಂಡು. ಇವರೇ ಕ್ಷೇತ್ರ ವೈಫಲ್ಯತೆ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಪಂದ್ಯಾಟವನ್ನು ಬೇಗ ಮುಕ್ತಾಯಗೊಳಿಸುವಂತ ಪ್ರಯತ್ನದಲ್ಲಿ ಶ್ರೀ ಶಾರದಾಂಬ ಕ್ರೀಡಾರ್ಸಿನ ತಂಡ. ಇನ್ನು ಕೇವಲ 8 ಓಟದ ಅವಶ್ಯಕತೆ ಜಯಕ್ಕಾಗಿ. 14ಕ್ಕೆ 8. ಡಿಪಿಎಲ್ ನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಯಾರ್ಕರ್ ಲೈನ್ ಬರ್ರಿ. ಓಟುಗಳಿಗೆ ಅವಕಾಶನ ಕಾಂಚರ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಪಡ್ಕೊಂಡ್ರೆ ಮಾತ್ರ ಅವಕಾಶಗಳು. ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟವನ್ನು ದಾಖಲಿಸಿದಂತ 2 ಮಂದಿ ಆಟಗಾರ ಪಿಳ್ಳೆ ಮತ್ತು ಮ್ಯಾಡಿ ಶ್ರೀ ಶಾರದಾಂಬದ ಪರವಾಗಿ. ಮತ್ತೊಂದು ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಸಿಕ್ಸರ್. ಮ್ಯಾಡಿ ಆರ್ಭಟ ಒಂದೆಡೆ ಇದ್ರೆ ಪಿಳ್ಳೆ ಆರ್ಭಟವು ಕೂಡ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. 2 ಮಂದಿ ಜೊತೆ ಆಟ ಬರ್ತಾ ಇದೆ. ಒಂದೆಡೆ ಪಿಳ್ಳೆ, ಒಂದೆಡೆ ಇವಾಗ ಮ್ಯಾಡಿ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ 29. ಜಯಕ್ಕಾಗಿ ಕೇವಲ 2 ಓಟದ ಅವಶ್ಯಕತೆ. 2 runs ರಿಕ್ವೈರ್ಡ್. ಅಂತಿಮ 12 ಚೆಂಡುಗಳ ಮುಂದೆ 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಆದಷ್ಟು ಬೇಗ ಟಾಸ್ ಮಾಡಿಕೊಳ್ಳಿ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಆರ್ಯ ಚಾಲೆಂಜರ್ಸ್ ಮತ್ತು ಯುನೈಟೆಡ್ ಜಾಗ್ವಾರ್ ಮುಂದಿನ ಹಂತದಲ್ಲಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. 3ನೇ ಓವರ್ಗಾಗಿ ಸ್ಯಾಂಡಿ, ಲೆಫ್ಟಿ ಸ್ಯಾಂಡಿ ಇವಾಗಲೇ ಚೆಂಡನ್ನು ಹಿಡಿತಾ ಇದ್ದಾರೆ. ಆಲ್ರೌಂಡರ್ ಸಬ್ಸಾಚಿ ಆಟಗಾರ. ಪಿಳ್ಳೆಗೆ ಎಸಬೇಕಾಗಿದೆ. 12ಕ್ಕೆ 2 ಅವಶ್ಯಕತೆ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ಪಂದ್ಯ ಟೈ. ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಪಿಳ್ಳೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಇದು ಲೀಗಿನ ಅಂತಿಮ ಪಂದ್ಯ. ಅದಾದ ಬಳಿಕ ಇವಾಗ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ. ಉತ್ತಮ ರೀತಿಯ ಸೆತ. ಡಾಟ್ ಬಾಲಿನ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡಂತ ಈ ಪಂದ್ಯ ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಮತ್ತೊಂದು ಸುಂದರತೆ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಇವತ್ತು ಚೇರ್ಕಾಡಿ ಯಳ್ಳಂಪಳ್ಳಿಯಲ್ಲಿ ವಿಶ್ವಕರ್ಮ ಟ್ರೋಫಿ 50,000 ರೂಪಾಯಿಗಳ ಪಂದ್ಯ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ಶ್ರೀ ಶಾರದಾಂಬ. ಎಂಟರ್ ದ ಕ್ವಾರ್ಟರ್ ಫೈನಲ್. ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಡಿಪಿಎಲ್ ಫಾಲ್ಕನ್ಗೆ ಕೂಡ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಿಳ್ಳೆ ಅವರು ಪಡ್ಕೊಳ್ತಾ ಇದ್ರೆ ಆದಷ್ಟು ಬೇಗ ಪಿಳ್ಳೆ ಅವರು ಈ ಕಡೆ ಬನ್ನಿ. ಅರವಿಂದ್ ಅವರಿಂದ ಬಿಸಿ ಅಪ್ಪುಗೆ ಪಿಳ್ಳೆ ಅವರಿಗೆ ಲಭಿಸ್ತಾ ಇದೆ.
ಮುಂದಿನ ಕ್ವಾರ್ಟರ್ ಫೈನಲ್, ಸೆಕೆಂಡ್ ಕ್ವಾರ್ಟರ್ ಫೈನಲ್, ಆರ್ಯ ಚಾಲೆಂಜರ್ಸ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ. ಮುಂದಿನ ಹಂತಕ್ಕಾಗಿ ಶಿವ ನಾರಾಯಣ್ ಐತಾಳ್ ಕೋಟ ಮುಂದಿನ ವಿದ್ಯಮಾನ ತಿಳಿಸ್ತಾರೆ.